ಹೆಸರು ಶಿವಮ್ಮ ಅಂತ ಹೇಳಿ ಇದ್ರಲ್ಲಿ ಕವಲು ಸರ್ ಸ್ಥಳೀಯವರು ಅಲ್ಲೇ ಎಲ್ ಆಗಿರೋದು ಒಳಗಡೆ ಕಾಂಪೌಂಡ್ ಒಳಗಡೆನೆ ನಮ್ಮೂರು ಇರೋದು. ಈಗ ಒಂದು 5-6 ಊರು ಸೋಪನಹಳ್ಳಿ, ಕುಂದೂರ್ನಹಳ್ಳಿ, ಇದು ಯಲ್ಲಾಪುರ, ತಿಂಬ್ಳಿಪಾಳ್ಯ, ಬಿದ್ರಳ್ಳಿ ಕವಲು 5 ಹಳ್ಳಿಗೆ ಈಗ ನಾವು ಎಲ್ಗೆ ಫಸ್ಟು ಅವರು ತಗೊಳ್ವಾಗಲೇ ನಮಗೆ ವಿರೋಧ ಇತ್ತು. ಎಲ್ಲೇ ಬೇಡ ಅಂತ ಹೇಳಿದ್ವಿ, ನಾವು ವಿರೋಧ ಮಾಡಿದ್ವು. ಆದರೂ 610 ಎಕರೆ ಸಾಕು ನಮಗೆ, ಇನ್ನು ಮುಂದಕ್ಕೆ ತಗೊಳ್ಳಲ್ಲ, ನಿಮಗೆ ಉದ್ಯೋಗ ಕೊಡ್ತೀವಿ ಅದು ಇದು ಅಂತೇಳಿ ಏನೋ ನಮ್ಗೆ ಇದನ್ನ ಮಾಡಿಬಿಟ್ಟು ಎಲ್ ಸ್ಥಾಪನೆ ಮಾಡಿದ್ರು. ಈಗ ಅದಾದ್ಮೇಲೆ ತಿರ್ಗಾ ಮತ್ತೆ ಇನ್ನೊಂದು 300 ಎಕರೆ ಬೇಕು, 600 ಎಕರೆ ಬೇಕು, 1000 ಎಕರೆ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಹೋದ್ರೂ ನಾವು ಬಿಡಲ್ಲ ಸರ್, ಅದನ್ನ ಜಮೀನು ಮಾತ್ರ ಬಿಡಲ್ಲ. ಯಾಕೆಂದ್ರೆ ನಮ್ದು ಅದರಲ್ಲಿ ನಮ್ಮ ಉಸಿರು ಎಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಇದು. ನಾವು ಯಾರ್ದು ಕಿತ್ಕೊಳಕ್ ಹೋಗಲ್ಲ. ನಮ್ಮ ಕಿತ್ಕೊಳಕ್ ಬಂದ್ರೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ದೊಂದು ಅರ್ಧ ಎಕರೆ ಇದೆ ಸರ್ ಅಷ್ಟೇ, ಅರ್ಧ ಮುಕ್ಕಾಲು ಎಕರೆ ಇದೆ ಸರ್ ಅಷ್ಟೇ. ಎಲ್ಲರೂ 4 ಎಕರೆ 5 ಎಕರೆ ಭೂಮಿ ಇರೋರು ಯಾರು ಇಲ್ಲ ಸರ್. ಎಲ್ಲ ಮೊದ್ಲು ಹೋಗಿಲ್ಲ ಅಂದ್ರೆ ಹೋಗಿರೋರು ಅದಕ್ಕೆ ಪರ್ಯಾಯ ಭೂಮಿ ಕೊಟ್ರು. ಅದು ಭೂಮಿ ಯಾರ್ದು ಕಿತ್ಕೊಂಡಿರಲಿಲ್ಲ, ಅದ್ರೊಳಗಡೆ ಬಿಟ್ಟು ನಮಗೆ ಇದನ್ನ ಹಾಕಿದ್ರು ಸರ್. ಈಗ 300 ಎಕರೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ನಮ್ದು ಊರು ಅದೇ ಸರ್, ಇದು ಊರೇ ಬೇಡ, ಊರೇ ತಗೊಂತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಊರು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್, ನಾವು ಊರ್ನು ಬಿಡಲ್ಲ, ಜಮೀನು ಬಿಡಲ್ಲ. ಯಾವ್ದು ಸರ್? ಶಿವಮ್ಮ ಅಂತ ಸರ್. ಬಿದ್ರಳ್ಳಿ ಕಾವಲು, ಸಾಗರನಹಳ್ಳಿ, ಕುಂದೂರ್ನಹಳ್ಳಿ, ಐದು ಊರು ಜಮೀನ್ ತಾಣಕ್ಕೆ ಮುಂದಾಗಿದ್ದಾರೆ. ಮುಂಚೆ 610 ಎಕರೆ ತಾಂಡಿದ್ರು ಎಲ್ಗೆ. ಈಗ ಮತ್ತೆ 300 ಎಕರೆ ಬೇಕು ಅಂತ ಅವ್ರೆ. ಪಕ್ಕದಲ್ಲಿ ಇದೇ ಐತೆ ಫಾರೆಸ್ಟ್, ಅದನ್ನ ಬಿಟ್ಟು ರೈತರ ಭೂಮಿ ಕೊಡ್ರಿ ಅಂತ ಕೇಳ್ತಿದ್ದಾರೆ. ನಮ್ದೊಂದು 2 ಎಕರೆ ಇದೆ, 2 ಎಕರೆ ಇದೆ. ಪರಿಹಾರ ಕೊಟ್ಟರೆ ನಮಗೆ ಬೇಡ ಸರ್. ನಮಗೆ ನಮ್ಮ ಕಾಲಕ್ಕೆ ದುಡ್ಡು ಮುಗಿತೆ ಸರ್. ಮಕ್ಳ ಕಾಲಕ್ಕೆ ಏನ್ ಜೀವನ ಮಾಡ್ತಾರ ಸರ್ ಅವರು? ನಮಗೆ ಕೆಲಸ ಬೇಡ ಸರ್. ನಮ್ಮ ಮಕ್ಳು ಯಾವ ಅಂತ ಓದ ಮಕ್ಳಲ್ಲ ಸರ್, ನಮ್ಮ ಮಕ್ಳು ಯಾವ ಅಂತ ಓದವಲ್ಲ ಮಕ್ಳು. ಕೆಲಸ ಹೇಳ್ಕೊಡ್ತಾರ ಸರ್ ಅವ್ರಿಗೆ? ಬೇಡ ಸರ್, ನಮಗೆ ಬೇಡ. ನಾವು ಅಡಿಕೆ ಇಟ್ಟಿದೀವಿ, ತೆಂಗು ಇಟ್ಟಿದೀವಿ ಸರ್ 2 ಎಕರೆಯಲ್ಲಿ. ನಮಗೆ ಭೂಮಿ ಬೇಕು ಸರ್ ಅಷ್ಟೇ. ಅಷ್ಟೇ ಸರ್, ನಾವು ರೈತರಾಗೆ ಉಳ್ಕೋಬೇಕು ಸರ್. ನಾವು ನಮ್ಗೆ ಯಾವ ಕೆಲಸನೂ ಬೇಡ, ಅವ್ರ ಪರಿಹಾರನೂ ಬೇಡ, ನಮಗೆ ಭೂಮಿ ಬೇಕಷ್ಟೇ. ಅದ್ರೊಳಗೆ ದುಡ್ಕೊಂಡು ತಿಂತೀವಿ ಸರ್ ನಾವು. ಹಾ ಸರ್, ಎಲ್ಲ ತಗೊಂತೀವಿ ಅಂತ ಹೇಳ್ತಿದಾರಲ್ಲ ಸರ್. ಎಲ್ಲ ಬಂದಿದ್ದು ನೋಟಿಸ್ ಕೊಡ್ತೀವಿ ಅಂತ ಹಿಂಗೆ ಎದುರಿಸ್ತಾ ಇದಾರೆ ಸರ್. ನಾವು ಕೊಡಲ್ಲ. ನೆಕ್ಸ್ಟ್ ಹಿಂಗೆ ಹೋರಾಡ್ತಿರ್ತೀವಿ ಸರ್. ನಾವು ಉಳಿಸ್ಕೊಳತಕ್ಕ ಬಿಡಲ್ಲ ಹೋರಾಟವ. ನಾವು ನಮ್ಮೂರಲ್ಲಿ ಜಾಸ್ತಿ ಜನ ಇದೀವಿ ಸರ್, 5 ಹಳ್ಳಿ ಇದೀವಿ. ನಾವೊಂದು 2-2.5 ಜನ ಇದೀವಿ 5 ಹಳ್ಳಿಲಿ. ಕೊಡಲ್ಲ ಸರ್ ನಾವು. ಜಮೀನ್ ಅಂತ ನಮ್ ಪ್ರಾಣ ಹೋದ್ರು ಚಿಂತಿಲ್ಲ ಸರ್, ಜಮೀನ್ ಅಂತೂ ಬಿಡಲ್ಲ. ದುಡ್ಡುಗಳು ನಮ್ ಕಾಲಕ್ಕೆ ತಿಂದು ಮುಗಿಸ್ತೀವಿ. ಮಕ್ಳು ಮರಿಯೆಲ್ಲ ಎಲ್ಲಿ ಹೋಗ್ತಾ ಸರ್? ಮನೆಗಳು ಇದಾವೆ, ಊರೇ ಹೋಗಕ್ ನಿಂತಿದಾವ್ ಸರ್. ಮನೆಗಳು